Yes, good morning, children. Yeah, in the last class, we studied about the Viram China. है ना बच्चों? In the previous class, पिछले कक्षा में हम लोगों ने विराम चिन्ह के बारे में चर्चा कराई थी. So, पहले विराम चिन्ह किसे कहते हैं और विराम चिन्ह कितने प्रकार के होते हैं, ये सभी अल्प विराम, अर्ध विराम, पूर्ण विराम, प्रश्न चिन्ह, विस्मयादि बोधक, योजक चिन्ह, उद्धरण चिन्ह, कोष्टक चिन्ह, विवरण चिन्ह, इस तरह कुल मिलाकर विराम चिन्ह 9 प्रकार के होते हैं. In the last class we said about that. About that you all know first of all. No? So उनमें से अल्प विराम किसे कहते हैं, अर्ध विराम किसे कहते हैं या पूर्ण विराम किसे कहते हैं, प्रश्नवाचक या प्रश्न चिन्ह और विस्मयादि बोधक, ये पांचों चिन्हों के बारे में हम लोगों ने पिछले क्लास में जान चुके थे. इज इट क्लियर? आज हम देखेंगे विराम चिन्ह के 6 प्रकार, 6th type, योजक चिन्ह. सो ಈ ದಿವಸ ಯೋಜಕ ಚಿಹ್ನ ಮತ್ತೆ ಉದ್ಧರಣ ಚಿಹ್ನ, ಕೋಷ್ಟಕ ಚಿಹ್ನೆ ಮತ್ತೆ ವಿವರಣ ಚಿಹ್ನೆ ಬಗ್ಗೆ ನೋಡ್ತಾ ಹೋಗೋಣ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಎಲ್ಲಾ ಚಿಹ್ನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ? ಇದೆಲ್ಲ ಕೂಡ ಆಗಿತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ, ಅಪ್ ಟು ಇಲ್ಲಿ ತನಕನೂ ಆಗಿತ್ತು, ಹೌದಲ್ವಾ? ಹಾಗಾದ್ರೆ ಈ ದಿವಸ ನೋಡ್ತಾ ಹೋಗೋಣ ಯೋಜಕ ಚಿಹ್ನೆ ಅಂದ್ರೇನು, ಉದ್ಧರಣ ಚಿಹ್ನೆ ಅಂದ್ರೇನು, ಕೋಷ್ಟಕ ಚಿಹ್ನೆ ಅಂದ್ರೇನು ಮತ್ತೆ ವಿವರಣ ಚಿಹ್ನೆ. ಈ ಚಿಹ್ನೆಗಳೆಲ್ಲ ನಾವು ಎಲ್ಲಿ ಬಳಕೆ ಮಾಡಬೇಕು, ಇದರ ಪ್ರಯೋಜನ ಏನು, ವಾಕ್ಯದಲ್ಲಿ ಈ ಚಿಹ್ನೆಗಳು ಎಲ್ಲಿ ಬಳಕೆ ಆಗ್ತವೆ ಅಲ್ವಾ ಮಕ್ಕಳೇ? ಇದನ್ನ ನೋಡ್ತಾ ಹೋಗೋಣ. ಬನ್ನಿ ಮಕ್ಕಳೇ, ಈಗ 6th ವರ್ಗ ಯೋಜಕ ಚಿಹ್ನ. ನೋಡಿ मಕ್ಕಳೇ, योजक चिन्ह की परिभाषा. परिभाषा मीन्स डेफिनेशन. ಏನಪ್ಪಾ ಯೋಜಕ ಚಿಹ್ನ ಡೆಫಿನೇಷನ್ ಏನಪ್ಪಾ ಅಂದ್ರೆ, जिस चिन्ह से दो अथवा या दो से अधिक, दो अथवा दो से अधिक शब्दों का दो से अधिक शब्दों को जोड़ा जाता है. इसे योजक चिन्ह कहते हैं.
कहते हैं, डेफिनेशन कहते हैं, जिस चिन्ह से दो अथवा या दो से अधिक शब्दों का जोड़ा जाता है, इसे कहते हैं ಯೋಜಕ ಚಿಹ್ನ. ಮಕ್ಕಳೇ, ಇಲ್ಲಿ ನಿಮ್ಗೆ ಏನು ಅರ್ಥ ಆಗಿದೆ ನೋಡಿ. ಇಲ್ಲಿ ವ್ಯಾಖ್ಯಾನ ಹೇಳ್ತಾರೆ, ಡೆಫಿನೇಷನ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, जिस चिन्ह से दो अथवा या दो से अधिक शब्दों को जोड़ने की क्रिया जिस चिन्ह से होता है, इसे कहते हैं योजक चिन्ह. फॉर एग्जाम्पल, सिचनेस, उदाहरण के लिए उदाहरण सिचनेस. फल फूल ನೋಡಿ ಮಕ್ಕಳೇ, और one more, देश विदेश. सिचनेस ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಫಲ ಪೋಲ ದೇಶ ವಿದೇಶ ನೋಡಿ, ಇಲ್ಲಿ ಎರಡು ಶಬ್ದಗಳಿವೆ, ಒಂದು ಫಲ ಮತ್ತೊಂದು ಫೂಲ್. ಈ ಎರಡು ಶಬ್ದಗಳನ್ನ ಜೋಡಿಸಿ ಹೇಳುವಾಗ ಅಥವಾ ಕೂಡಿಸಿ ಹೇಳುವಾಗ ಏನ್ ಮಾಡ್ತೀವಿ, ಮಧ್ಯದಲ್ಲಿ ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ. ಈ ಚಿಹ್ನೆ ಇದೆಯಲ್ಲ ಮಕ್ಕಳ, ಈ ಚಿಹ್ನೆ ಎರಡು ಶಬ್ದವನ್ನ ಒಟ್ಟಿಗೆ ಕೂಡಿಸುತ್ತೆ. ನಾವು ಒಟ್ಟಿಗೆ ಹೇಳ್ತೀವಿ ಫಲಪೂಲ ಅಲ್ವಾ ಮಕ್ಕಳೇ. ಐಸಾ ಹೈ ದೇಶ್ ವಿದೇಶ್. ದೇಶ್ ಅಂತಕ್ಕಂಥದ್ದು ಒಂದು ಶಬ್ದ, ಹಾಗೇನೆ ವಿದೇಶ್ ಇದು ಕೂಡ ಒಂದು ಶಬ್ದ. ಇಲ್ಲೇನಾಗಿದೆ, ದೇಶ್ और विदेश ಅಂತ ಹೇಳುವುದರ ನಾವು ದೇಶ್ और विदेश will not say like that. ಇಲ್ಲೇನಾಗಿದೆ, ದೇಶ ಮತ್ತೆ ವಿದೇಶ ಎರಡೂ ಶಬ್ದಗಳನ್ನ ಕೂಡಿಸೋದಕ್ಕಾಗಿ ಮಧ್ಯದಲ್ಲಿ ಈ ಒಂದು ಚಿಹ್ನೆಯನ್ನ, ಒಂದು ಸಿಂಬಲ್ ಅನ್ನ ನಾವು ಬರೆದಿದ್ದೀವಿ. ಈ ಚಿಹ್ನೆ ನಾವು ಹೇಳ್ತೀವಿ ಯೋಜಕ ಚಿಹ್ನ. ಅರ್ಥ ಆಯ್ತಾ ಮಕ್ಕಳೇ? Is it clear children? See, जिस चिन्ह से दो अथवा दो से अधिक शब्दों का जोड़ा जाता है, इसे कहते हैं योजक चिन्ह. Is it all children? Good. Okay, leave it start. ಇದು ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಸಾಮಾನ್ಯ ಏನಿದೆ, ಉದ್ಧರಣ ಚಿಹ್ನ. See children, and this is a silent one. See, ಉದ್ಧರಣ ಚಿಹ್ನ ನೋಡಿ ಮಕ್ಕಳೇ, ಇಲ್ಲೇ ಶಬ್ದ ಇರುತ್ತೆ ಉದ್ಧರಣಿ. ಏನು ಉದ್ಧರಣೆ ಅಂದ್ರೆ ನೋಡಿ, उद्धरण चिन्ह का परिभाषा है किसी के कथन को ज्यों का त्यों बताया जाता है.
बताया जाता है। इसे हम कहते हैं उद्धरण चिन्ह। ನೋಡಿ ಮಕ್ಕಳೇ, ನೋಡಿ ಇಲ್ಲಿ ಹೇಳ್ತಾರೆ ಕಿಸಿ ಕೆ ಕಥನ್, ಕಥನ್ ಮೀನ್ಸ್ ಮಾತುಗಳು ಅಥವಾ ಸ್ಟೇಟ್ಮೆಂಟ್ಸ್, ವ್ಯಾಖ್ಯಾನಗಳು ಅಂದ್ರೆ ಒಬ್ಬರು ಹೇಳಿದ ಮಾತನ್ನು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮನುಷ್ಯ ಆತ ಏನನ್ನ ಹೇಳ್ತಾನೆ, ಇಸಿ ಪ್ರಕಾರ ಜೋಕಾತ್ಯೋ ಮೀನ್ಸ್ ಹೇಗೆ ಹೇಳ್ತಾನೆ ಅದೇ ಮಾತನ್ನ ಹಾಗೆ ಹೇಳ್ತಕ್ಕಂಥದ್ದು, ಹೌದಾ? ಒಬ್ಬರ ಸ್ಟೇಟ್ಮೆಂಟ್ ಅನ್ನ ಪುನರಾವರ್ತನೆ ಮಾಡಲಿಕ್ಕೆ, ರಿಪೀಟ್ ಮಾಡಲಿಕ್ಕೆ ಒಂದು ವ್ಯಾಖ್ಯಾನವನ್ನು, ಒಂದು ಡೆಫಿನೇಷನ್ ಅನ್ನ, ಅಲ್ವಾ ಮಕ್ಕಳೇ? ಅದು ಹಾಗೆ ಹೇಳೋದಕ್ಕೋಸ್ಕರ ಜೋಕಾತ್ಯೋ ಮೀನ್ಸ್ ಏನಿದೆ, ಅವ್ರು ಏನನ್ನ ಹೇಳ್ತಾರೆ ಆ ವಾಕ್ಯವನ್ನು ಹಾಗೆ ಪುನಃ ಹೇಳಬೇಕು, ಹೌದಲ್ವಾ? ಅದಕ್ಕೆ ನಾವು ಹೇಳ್ತೀವಿ ಏನಂತ, ಉದ್ಧರಣ ಚಿಹ್ನ. ಅರ್ಥ ಆಯ್ತಾ ಮಕ್ಕಳೇ? ಸಿ ಫಾರ್ ಎಕ್ಸಾಂಪಲ್, ಉದಾಹರಣೆ, so see, रामू ने शामू से कहा मैं तुम्हें मदद करूंगा। यस, मैं तुम्हें या मैं तुम्हारी मदद करूंगा। ನೋಡಿ ಮಕ್ಕಳೇ, ಇಲ್ಲಿ ಒಂದು ಉದಾಹರಣೆ ಹೇಳ್ತಾರೆ, ಒಂದು ಎಕ್ಸಾಂಪಲ್ ಹೇಳ್ತಾರೆ, ರಾಮು ने श्यामू से कहा। ನೋಡಿ, ರಾಮು ತನ್ನ ಗೆಳೆಯ ಶ್ಯಾಮುಗೆ ಹೇಳ್ತಾನೆ ಏನಂತ, मैं तुम्हारी मदद करूंगा। ಇಲ್ಲಿ ರಾಮು ಶ್ಯಾಮುಗೆ ಯಾವ ಮಾತನ್ನ, ಯಾವ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾನೆ ಅದೇ ವಾಕ್ಯವನ್ನು ಅದೇ ರೀತಿ ಪುನರಾವರ್ತನೆ, ಒನ್ಸ್ ಅಗೇನ್ ರಿಪೀಟ್ ಮಾಡ್ತಕ್ಕಂಥದ್ದು. ಅವನು ಹೇಗೆ ಹೇಳ್ತಾನೆ ಅದೇ ಮಾತನ್ನ ನಾವು ಹೇಳೋದಕ್ಕೆ ಏನ್ ಮಾಡ್ತೀವಿ, ಈ ಚಿಹ್ನೆಯನ್ನ ಬಳಸ್ತೀವಿ ನಾವು ಮಕ್ಕಳ, ಡಬಲ್ ಇನ್ವರ್ಟೆಡ್ ಕಾಮಾ, ಅಲ್ವಾ ಮಕ್ಕಳೇ? किसी के कथन को जोकात्यो बताने के लिए हम उद्धरण चिन्ह का प्रयोग करते हैं. It is in English we call for this symbol double inverted commas and single inverted commas. It is clear children? ಅರ್ಥ ಆಯ್ತಾ ಮಕ್ಕಳೇ? ಒಂದು ವ್ಯಾಖ್ಯಾನವನ್ನ ಅಥವಾ ಒಬ್ಬರ ಮಾತನ್ನ ಯಥಾವತ್ತಾಗಿ, ಯಥಾವತ್ ಮೀನ್ಸ್ ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಕ್ಕಂಥದ್ದಕ್ಕೆ ಅಂತ ಟೈಮಲ್ಲಿ ಆ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಮಕ್ಕಳೇ, ಈ ಚಿಹ್ನೆನ ಬಳಕೆ ಮಾಡ್ತೀವಿ. ದಿಸ್ ಈಸ್ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಅಂಡ್ ಒನ್ ಮೋರ್ ಇಸ್ ದಟ್ ಸಿಂಗಲ್ ಇನ್ವರ್ಟೆಡ್ ಕಾಮಾ. ಓಕೆ ಚಿಲ್ಡ್ರನ್, ಇಟ್ ಈಸ್ ಕ್ಲಿಯರ್? ಗುಡ್. ಓಕೆ.
कोष्टक ನೋಡಿ ಮಕ್ಕಳೇ ಕೋಷ್ಟಕ ಚಿಹ್ನ ಏನು डेफिनेशन ಏನು ನೋಡಿ किसी शब्द के किसी शब्द अथवा वाक्यांश वाक्यांश को स्पष्ट करने के लिए कोष्टक में रखा जाता है। इसे कहते हैं कोष्टक चिन्ह। ನೋಡಿ ಮಕ್ಕಳೇ किसी शब्द अथवा वाक्यांश को स्पष्ट करने के लिए इसे कोष्टक में रखा जाता है। ನೋಡಿ ಮಕ್ಕಳೇ ಇಲ್ಲಿ ಹೇಳ್ತಾರೆ ಏನಪ್ಪಾ ಅಂದ್ರೆ किसी शब्द ಯಾವುದೋ ಒಂದು ಶಬ್ದದ ಅಥವಾ ಒಂದು ವಾಕ್ಯಾಂಶ ವಾಕ್ಯ ಮೀನ್ಸ್ ಸೆಂಟೆನ್ಸ್ ಒಂದು ಸೆಂಟೆನ್ಸ್ ಅನ್ನ ಬಹಳ ಈಸಿಯಾಗಿ ಸ್ಪಷ್ಟಪಡಿಸಲಿಕ್ಕೆ ಅಥವಾ ಒಂದು ಶಬ್ದದ ಅರ್ಥವನ್ನ ಈಸಿಯಾಗಿ ನಿಮಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತ ಹೇಳ್ಬಿಟ್ಟು ಅದನ್ನ ಏನ್ ಮಾಡ್ತಾರೆ ಒಂದು ಕೋಷ್ಟಕ ಮೀನ್ಸ್ ಲೈಕ್ ದಿಸ್ ಬ್ರಾಕೆಟ್ ಈ ಒಂದು ರೀತಿ ಬ್ರಾಕೆಟ್ ನಲ್ಲಿ ಆ ಶಬ್ದವನ್ನ ನಾವು ಬರೀತೀವಿ ಅಲ್ವಾ ಮಕ್ಕಳ ನೋಡಿ ಈ ಚಿಹ್ನೆಯನ್ನ ನಾವು ಎಲ್ಲಿ ಬಳಕೆ ಮಾಡ್ತೀವಪ್ಪ ಅಂದ್ರೆ ಯಾವುದೋ ಒಂದು ಶಬ್ದ ಆ ಶಬ್ದವನ್ನ ಬಹಳ ಸರಳವಾಗಿ ಈಸಿಯಾಗಿ ಸ್ಪಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಬ್ರಾಕೆಟ್ ನಲ್ಲಿ ಮತ್ತೊಂದು ಶಬ್ದವನ್ನ ಅದೇ ಶಬ್ದಕ್ಕೆ ಅಡಿಷನಲ್ ಆಗಿ ಮೀನಿಂಗ್ ಆಗಿ ಬರೀತೀವಿ ನಾವು ಅಲ್ವಾ ಮಕ್ಕಳೇ ಅಂತದಕ್ಕೆ ನಾವು ಹೇಳ್ತೀವಿ ಏನಂತ ಕೋಷ್ಟಕ ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳೇ उदाहरण सो राम के अनन्य भक्त ನೋಡಿ ಏನಿದೆ ರಾಮ್ ಕೆ ಅನನ್ಯ ಭಕ್ತ ಮಕ್ಕಳ ಇಲ್ಲಿ ಒಂದು ಸ್ಪಷ್ಟ ಆಗಬೇಕು ರಾಮನ ಅನನ್ಯ ಭಕ್ತ ನೋಡಿ ಇಂಥ ಪ್ಲೇಸ್ ಅಲ್ಲಿ in the bracket will write Hanuman. Hanuman means Hanumanta, ಆಂಜನೇಯ ನೋಡಿ ಮಕ್ಕಳೇ ನಿಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಯ್ತು ಏನಂತ ರಾಮ್ ಕೆ ಅನನ್ಯ ಭಕ್ತ ರಾಮನ ಅನನ್ಯ ಭಕ್ತ ಯಾರನು ಹನುಮಾನ್ ಸಿ ಇಲ್ಲಿ ನಾವು ಬ್ರಾಕೆಟ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಈ ವಾಕ್ಯಾಂಶಕ್ಕೆ ಈ ಒಂದು ವಾಕ್ಯ ಒಂದು ಶಬ್ದ ಸರಳವಾಗಿ ಸ್ಪಷ್ಟವಾಗಿ ಈಸಿಯಾಗಿ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಯಾರು ರಾಮತ್ತ ಹನುಮಾನ್ ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ಕನ್ಸರ್ನ್ ಆಗಿ ಈ ಶಬ್ದವನ್ನ ನಾವು ಬರೀತೀವಿ ರಾಮಕ್ಕೆ ಅನನ್ಯ ಭಕ್ತ ರಾಮನ ಅನನ್ಯ ಭಕ್ತ ಯಾರಪ್ಪ ಹನುಮಾನ್ ನೋಡಿ ಬ್ರಾಕೆಟ್ ಅಲ್ಲಿ ಇದನ್ನು ಬರೆದು ನಾವು ಹಾಗೆ ಸೆಂಟೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಹೌದಾ ಹೀಗೆ ಮುಂದುವರಿಸ್ತೀವಿ राम के अनन्य भक्त ने कहा क्या राम के अनन्य भक्त चुनौती को स्वीकार किया ಹೀಗೆ ಏನು ಮಾಡ್ತೀವಿ ವಾಕ್ಯವನ್ನ ಮುಂದೆ ಬರಿತಾ ಹೋಗ್ತೀವಿ ಸೊ ಇಂಥ ಟೈಮಲ್ಲಿ ಅಲ್ವಾ ಮಕ್ಕಳ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಕೋಷ್ಟಕ ಚಿಹ್ನ ಅಂದ್ರೆ ಬ್ರಾಕೆಟ್ ಅನ್ನು ನಾವು ಯೂಸ್ ಮಾಡ್ತೀವಿ ಅರ್ಥ ಆಯ್ತಾ ಮಕ್ಕಳೇ ಗುಡ್
Okay, students. Okay. So last one, figure and chain. ಅಂದ್ರೆ ಏನು ನೋಡ್ತಾ ಹೋಗೋಣ ಮಕ್ಕಳೇ. ಬನ್ನಿ. So I will rub this one. ನೋಡಿ ಮಕ್ಕಳೇ 6 ರಬ್ ಮಾಡ್ತಾ ಇದೀನಿ. So अग्री है विवरण चिन्ह. ವಿವರಣ ಚಿಹ್ನ ಈ ಸಿಂಬಲ್ ಅನ್ನ ಚಿಹ್ನೆನ ನಾವು ಎಲ್ಲಿ ಬಳಕೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಬನ್ನಿ ಮಕ್ಕಳು. जब किसी बात का या किसी शब्द का विवरण अर्थ या उदाहरण अगली पंक्ति में दिया जाता है. तब इस चिन्ह का प्रयोग करते हैं. ओके चिल्ड्रन, इज क्लियर? चिन्ह का प्रयोग करते हैं. ನೋಡಿ ಮಕ್ಕಳೇ, इन्हें करें जब किसी बात का विवरण अर्थ उदाहरण अगली पंक्ति में दिया जाता है. ನೋಡಿ, किसी बात ಯಾವುದಾದರೂ ಒಂದು ವಿಚಾರದ ಒಂದು ಶಬ್ದದ ಅಥವಾ ಒಂದು ವಾಕ್ಯದ ವಿವರಣೆ ಬೇಕು. ವಿವರಣೆ ಮೀನ್ಸ್ ಎಕ್ಸ್ಪ್ಲನೇಷನ್ ಅಲ್ವಾ, ಅದರ ವಿವರಣೆ ಅಥವಾ ಅದರ ಅರ್ಥ ಉದಾಹರಣೆ ಅಗಲಿ ಪಂಕ್ತಿ ಅಗಲಿ ಮೀನ್ಸ್ ಇನ್ ದ ನೆಕ್ಸ್ಟ್ ಲೈನ್ ಅಲ್ವಾ, ಇಲ್ಲಿ ಕೊಡ್ತಾರೆ ಅಂತ ಪ್ಲೇಸ್ ಅಲ್ಲಿ ಈ ಚಿಹ್ನೆಯನ್ನ ನಾವು ಬಳಕೆ ಮಾಡ್ತೀವಿ. ಚಿಹ್ನೆ ಬಂದು ಯಾವುದು? ದಿಸ್ ಅಂಡ್ ದಿಸ್. ಫಾರ್ ಎಕ್ಸಾಂಪಲ್ ನೋಡೋಣ, ಉದಾಹರಣೆ ನೋಡಿ, ಇಲ್ಲೂ ಕೂಡ ನಾವು ಬಳಕೆ ಮಾಡ್ತೀವಿ. ಉದಾಹರಣೆ ನೋಡಿ, ಈ ಸಿಂಬಲ್ ಅನ್ನ ಇಲ್ಲಿ ಇಡ್ತೀವಿ ನಾವು. ಏನಂದ್ರೆ ಸೊ ಈ ಚಿಹ್ನೆಗೆ ಉದಾಹರಣೆ ಇದರ ಮುಂದೆ ಇದೆ. ಅಗಲಿ ಪಂಕ್ತಿ, ಅಗಲಿ ಮೀನ್ಸ್ ಕೊಡ್ತಾರೆ, ಅಗಲಿ ಮೀನ್ಸ್ ನೆಕ್ಸ್ಟ್ ಲೈನ್, ಅದರ ಮುಂದೆ ಅದರ ಹಾಗೆ, ಅಗಲಿ ಮೀನ್ಸ್ ಇನ್ ಫ್ರಂಟ್ ಆಫ್ ದಿಸ್. ಉದಾಹರಣೆ ಕೂಡ ಇದನ್ನ ನಾವು ನೋಡಿ. संज्ञा के प्रकार ನೋಡಿ, ಇಲ್ಲಿ ಈ ಚಿಹ್ನೆ ಇರ್ತಿಲ್ಲ, ಹೌದಾ? ಏನಂದ್ರೆ ಸಂಜ್ಞಾ के प्रकार. ಸಂಜ್ಞಾ ಮೀನ್ಸ್ ಗೊತ್ತಿದೆ ಮಕ್ಕಳ, ಕೇಳಿದ್ರ? ಏನ್ ಹೇಳಿ? ಸಂಜ್ಞಾ ಮೀನ್ಸ್ ಡೋಂಟ್ ನೋ, ಗುಡ್ ಮೀನ್ಸ್ ನೌನ್ ಅಂತ ಹೇಳಿ. ಏನ್ ಸಂಜ್ಞಾ ಅಂದ್ರೆ ನೌನ್. ಸಂಜ್ಞಾ के प्रकार, प्रकार ಮೀನ್ಸ್ ಟೈಪ್ಸ್ ಆಫ್ ನೌನ್. ಟೈಪ್ಸ್ ಆಫ್ ನೌನ್ ನೋಡಿ, ಇದರ ಹೆಡಿಂಗ್ ಹಾಕ್ಬಿಟ್ಟು ಏನ್ ಮಾಡ್ತೀವಿ? ಸಂಜ್ಞಾಕ್ಕೆ ಪ್ರಕಾರ ಅಂತ ಹೇಳ್ಬಿಟ್ಟು ಈ ಚಿಹ್ನೆ ಇದ್ರೆ ಅದರ ಮುಂದೆ ಪ್ರಕಾರಗಳು ಬರ್ತವೆ.
ಅದಾಗಿದೆ ಉದಾಹರಣೆಗೆ ವ್ಯಕ್ತಿವಾಚಕ ವ್ಯಕ್ತಿವಾಚಕ ಸಂಜ್ಞಾ जातिवाचक संज्ञा और द्रव्यवाचक मीन्स मटीरियल नाउन और like this common noun, abstract noun, proper noun, material noun irregular types of noun संज्ञा के प्रकार व्यक्तिवाचक जातिवाचक और द्रव्यवाचक मटीरियल नाउन कॉमन नाउन अब्स्ट्रैक्ट नाउन प्रॉपर नाउन ಕೇಳಿದ್ರಲ್ವಾ ಲೈಕ್ ದಿಸ್ ನೋಡಿ ಸಂಜ್ಞಾ ಪ್ರಕಾರ ಅಂತ ಅಂದ್ಬಿಟ್ಟು ಈ ತರ ಕೊಟ್ರೆ ಇದರ ವಿವರಣೆ ಈ ಪ್ರಕಾರಗಳು ಅದರ ಮುಂದೆ ಅಗಲಿ ಪಂಕ್ತಿ ಮೇ ಅಗಲಿ ಪಂಕ್ತಿ ಮೇ ಅಲ್ವಾ ಈ ತರ ಚಿಹ್ನೆ ಇಟ್ರೆ ಇದರ ವಿವರಣೆ ಇದು ಮುಂದೆ ಅಂತ ಹೇಳ್ತೀವಿ ಈ ಚಿಹ್ನೆ ಬಳಸ್ತೀವಿ ಅಥವಾ ಕೆಲವೊಮ್ಮೆ ಈ ಚಿಹ್ನೆ ಕೂಡ ಬಳಸ್ತೀವಿ ಅಲ್ವಾ ನೋಡಿದ್ರಾ yes these two symbols are ವಿವರಣೆ ಚಿಹ್ನ okay children is it clear okay ಅರ್ಥ ಆಯ್ತಾ any doubt for this no